ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರು ಸಮೀಪ ಇರೋಂತಹ ಗೊರೂರಿನಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಪೂಜೆ ಮಾಡಿ ಆದಮೇಲೆ ನೋಡಿಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲೇ ಪಕ್ಕದಲ್ಲಿ 25 ಕಿಲೋಮೀಟ್ರ್ ದೂರ ಇರೋಂತಹ ಸಿದ್ಧರ ಬೆಟ್ಟಕ್ಕೆ ಹೋಗಿದ್ವಿ. ಸಿದ್ಧರ ಬೆಟ್ಟ ಅಂದರೆ ಒಂದು 500 ವರ್ಷದ ಹಿಂದೆ ಅಲ್ಲಿ ಋಷಿಮುನಿಗಳೆಲ್ಲ ಬಂದು ತಪಸ್ಸು ಮಾಡ್ತಾಯಿದ್ರಂತೆ. ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಗವಿ ಥರ ಇರುತ್ತೆ, ಫುಲ್ ಕಲ್ಲೊಳಗಡೆ ಲಿಂಗ ಇರೋದು. ಆ ಲಿಂಗ ಥರ ಇರೋ ಶಿವನ ರೂಪದಲ್ಲಿರೋ ಲಿಂಗಕ್ಕೆ ಪೂಜೆ ಮಾಡ್ತಾರೆ. ಅಲ್ಲೇ ಮೇಲ್ಗಡೆ ನೀರು ಬರುತ್ತೆ, ಅದು ತುಂಬ ತಣ್ಣಗೆ ಕೋಲ್ಡಲ್ಲಿರುತ್ತೆ. 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ ತಲೆ ಮೇಲೆ 5-5 ಚಂಬು ನೀರು ಹಾಕ್ತಾರೆ. ನಾವು ಹೋಗಿ 5-5 ಚಂಬು ನೀರೆಲ್ಲ ಹಾಕಿಸ್ಕೊಂಡು ಮತ್ತು ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು. ಕೋತಿಗಳಂತೂ ತುಂಬ ಇದೆ, ಅಲ್ಲಿ ಹೋಗೋರು ತುಂಬ ಹುಷಾರಾಗಿ ಹೋಗಬೇಕು. ತೆಂಗಿನಕಾಯಿ ಕೈಯಲ್ಲಿ ಏನಿರುತ್ತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಫೋನು ಏನು ಕೈಯಲ್ಲಿ ಸಿಕ್ಕಿದ್ರೂ ಬಿಡೋಲ್ಲ, ಕವರೇ ಕಿತ್ಕೊಂಡು ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ದೇವ್ರಿಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ನೋಡಿಬಿಟ್ಟು ಮತ್ತೆ ಬೆಟ್ಟ ಇಳಿದು ನಾವು ಬೆಂಗಳೂರು ಕಡೆ ಹೊರಟ್ವಿ. ಸಂಜೆ 6-6:30 ಬಂದು ಅಲ್ಲಿ 4 ಗಂಟೆಗೆ ಬಿಟ್ವಿ. ಬೆಂಗಳೂರು 6:30 ಬಂದು ಸೇರಿದ್ವಿ. ಮನೆಗೆ ಬರೋಷ್ಟೊತ್ತಿಗೆ 6:30 ಆಯಿತು. ಥ್ಯಾಂಕ್ ಯು. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.